ಓಕೆ, ಹಾಯ್, ಹಲೋ. 10 ಮಿನಿಟ್ಸ್ ಪ್ರೀ ಮಾರ್ಕೆಟ್ ಅನಾಲಿಸ್ಗೆ ಸ್ವಾಗತ and ಸುಸ್ವಾಗತ. ಓಕೆ, ನಾನು ಇವತ್ತು ಟ್ರೇಡ್ ಲಾಜಿಕ್ ನ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತು ಸಕ್ಕತ್ತಾಗಿತ್ತು ಮಾರ್ಕೆಟ್. ಸೊ ನೀವು ಇದನ್ನ ಯಾವ ತರ ಥಿಂಕ್ ಮಾಡ್ತೀರಾ, ನೀವು ಏನೇನು ಮಿಸ್ಟೇಕ್ಗಳನ್ನ ಮಾಡಿದ್ರಿ ಅಂತ ನೀವು ಇಲ್ಲಿ ನೋಡ್ಕೋಬಹುದು. ಸೊ ಓಕೆ, ಮಾರ್ಕೆಟ್ ನಾನು ಇವತ್ತು ಗ್ಯಾಪ್ ಡೌನ್ ಆಗಿ ಓಪನ್ ಆಗುತ್ತೆ ಮಾರ್ಕೆಟ್. ಸೊ ನಾನು 1 ಮಿನಿಟ್ ಕ್ಯಾಂಡಲ್ ಬೇಸಿಸ್ ಅಲ್ಲಿ ಕ್ಯಾಂಡಲ್ ಓಪನ್ ಮಾಡ್ಕೊಂತೀನಿ. ಸೊ ಮಾರ್ಕೆಟ್ ನಾನೇ ನಿಮಗೆ ಪ್ರತಿ ದಿನ ಹೇಳ್ತಾ ಇರ್ತೀನಿ, ಪ್ರತಿ ವಿಡಿಯೋದಲ್ಲೂ ಮಾಡ್ತಾ ಇದ್ದೀನಿ. ಏನ್ ಹೇಳ್ತೀನಿ ಹೇಳಿ, ಒಂದ್ಸತಿ ಮಾರ್ಕೆಟ್ ಈ ಸಪೋರ್ಟ್ ನ ಬ್ರೇಕ್ ಮಾಡಿ ಹೋಗ್ತಿದೆ ಅಂದ್ರೆ ವಾಪಸ್ ಅದನ್ನ ರೆಸಿಸ್ಟೆನ್ಸ್ ಆಗಿ ತಗೊಳಕ್ ಬರ್ಲೇಬೇಕು ಅಂತ ನೀವು ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಅವತ್ತಿಂದ. ನೋಡಿ, ಇಲ್ಲಿ ಓಪನ್ ಆಯ್ತು, ರೆಸಿಸ್ಟೆನ್ಸ್ ಬೇಕಲ್ಲ, ಹಿಂಗೆ ಕೆಳಗೆ ಹೋಗಕ್ಕೆ ವಾಪಸ್ ಮತ್ತೆ ರೆಸಿಸ್ಟೆನ್ಸ್ ತಗೋಬೇಕು ಮಾರ್ಕೆಟ್. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಟ್ರೇಡ್ ನ ಪ್ಲಾನ್ ಮಾಡಿದ್ರೆ ಇಲ್ಲೆಲ್ಲೋ ಪ್ಲಾನ್ ಮಾಡ್ತೀನಿ ಅನ್ಕೊಳ್ಳಿ, ರಿವರ್ಸ್ ಆಗ್ತಾ ವಾಪಸ್ ಇಲ್ಲಿಗೆ ಬರೋ ತನಕ ಹೋಲ್ಡ್ ಮಾಡ್ತೀನಿ. ವಾಪಸ್ ಅಲ್ಲಿ ಯಾಕೆಂದ್ರೆ ಬರ್ಲೇಬೇಕು ಮಾರ್ಕೆಟ್, ಬೇರೆ ದಾರಿ ಇಲ್ಲ ಮಾರ್ಕೆಟ್ ಅಲ್ಲಿ. ಮತ್ತೆ ಇದ್ರೊಳಗಡೆ ಎಂಟ್ರಿ ಆಯ್ತಾ, ಮತ್ತೆ ಇಲ್ಲಿ ಟ್ಯಾಪ್ ಆಗ್ಲೇಬೇಕು ಗುರು, ಬೇರೆ ದಾರಿ ಇಲ್ಲ. ಎಂಟ್ರಿ ಆಯ್ತು ಅಂದ್ಮೇಲೆ, ಯಾಕೆಂದ್ರೆ ಒಂದ್ಸತಿ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ನೋಡಿ, ನೀವು ಅಬ್ಸರ್ವ್ ಮಾಡಿ, ಈ ಜಾಗದಲ್ಲಿ ರಿಜೆಕ್ಟ್ ಆಗ್ಬೇಕು, ರಿವರ್ಸ್ ಆಗಬೇಕು. ಅವಾಗ ಏನಾದ್ರು ನೀವು ಬೇರೆ ಟ್ರೆಂಡ್ ನ ನೋಡ್ಬೇಕಾಗುತ್ತೆ. ಈ ರಿಜೆಕ್ಟ್ ಆಗ್ತಾ ಇಲ್ಲ ಯಾವುದೇ ತರದ. 1 ಮಿನಿಟ್ ಕ್ಯಾಂಡಲ್ ಒಂದೇ ಒಂದು ರೆಡ್ ಕ್ಯಾಂಡಲ್ ಕೂಡ ಇಲ್ಲಿ ಫಾರ್ಮೇಶನ್ ಆಗಿಲ್ಲ. ಸೊ ನಿಮಗೆ ರಿಜೆಕ್ಟ್ ಆಗುತ್ತೆ ಅಂತ ಯಾವುದೇ ತರದ್ದು ಹಿಂಡು ನಮಗೆ ಸಿಗಲ್ಲ. ಸೊ ಓಕೆ, ಒಂದು ಟ್ರೇಡ್ ನೀವು ಅಲ್ಲಿ ತಗೊಂಡಿರ್ತೀರಾ ಅಂತ ಅನ್ಕೊಳ್ಳೋಣ, ಎಲ್ಲಿ ಆ ಜಾಗದಲ್ಲಿ. ಒಂದ್ ನಿಮಿಷ ಇದೆ. ಓಕೆ, ಸಾರಿ. ನೋಡಿ, ನೀವು ಅವಾಗ ಇಲ್ಲಿ ಎಂಟ್ರಿ ಮಾಡಿದ್ರೆ ಆರಾಮಾಗಿ ಇಲ್ಲಿ ತನಕ ಟಾರ್ಗೆಟ್ ನ ತಗೋಬಹುದು. ಎಲ್ಲಿ ತನಕ ವಾಪಸ್ ಈ ಲೈನಿಗೆ ಮಾರ್ಕೆಟ್ ನೋಡಿ, ಇದೊಂದು ರೆಸಿಸ್ಟೆನ್ಸ್. ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಟಚ್ ಆಗಿ ಬಂದಿರೋದ್ರಿಂದ ಗ್ಯಾಪ್ ಡೌನ್ ಆಗಿ ವಾಪಸ್ ಇದರೊಳಗಡೆ ಮಾರ್ಕೆಟ್ ಬಂತು. ನಿಮ್ಗೆ ಗೊತ್ತಾಯ್ತು ಮಾರ್ಕೆಟ್ ಅಲ್ಲಿ ಅಪ್ಸೈಡ್ ಮೂಮೆಂಟಮ್ ನ ನಾವು ಎಷ್ಟೇ ವ್ಯೂ ಮಾಡಬೇಕು ಅಷ್ಟೇ. ಓಕೆನಾ? ಸೊ ಓಕೆ, ನೀವು ಈ ಟ್ರೇಡ್ ನ ಇಲ್ಲಿಂದ ಇಲ್ಲಿಗೆ ಬರೋ ಟ್ರೇಡ್ ನ ಮಿಸ್ ಮಾಡ್ಕೊಂಡ್ರಿ, ಇಲ್ಲಿಂದ ಇಲ್ಲಿಗೆ ಹೋಗೋ ಟ್ರೇಡ್ ಮಿಸ್ ಮಾಡ್ಕೊಂಡ್ರಿ. ಅಂಡ್ ಅಷ್ಟು ಮಿಸ್ ಮಾಡ್ಕೊಂಡ್ಮೇಲೂ ಇನ್ನೂ ಒಂದು ಕ್ಲಿಯರ್ ಆಗಿರೋದೊಂದು ತೋರ್ಸೋಣ. ಹಾ, ಇಲ್ಲ ನಾನೇ ತೋರಿಸ್ತೀನಿ ನೋಡಿ. ಇವಾಗ ಫಿಬ್ ರಿಟ್ರೇಸ್ಮೆಂಟ್ ಗೆ ಹೋಗೋಣ. ಕರೆಕ್ಟಾ? ಮಾರ್ಕೆಟ್ ನೀವೇ ಅಬ್ಸರ್ವ್ ಮಾಡಿ, ಎಲ್ಲಿಂದ ಎಲ್ಲಿ ಟ್ರಾವೆಲ್ ಮಾಡಿದೆ, ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡಿದೆ. ಕರೆಕ್ಟಾ? ಇಲ್ಲಿಗೆ ಕರೆಕ್ಟಾ ನೋಡ್ಕೊಳ್ಳಿ. ಫಿಬ್ ರಿಟ್ರೇಸ್ಮೆಂಟ್ ನ ನಾವು ಅಪ್ ಸೈಡ್ ಹಾಕೋದೇ ಬೇರೆ, ಡೌನ್ ಸೈಡ್ ಬೇರೆ. ಡೌನ್ ಸೈಡ್ ಇದ್ದಾಗ ಮೇಲಿಂದ ಕೆಳಗಡೆ ಹಾಕ್ಬೇಕು ಮಾರ್ಕೆಟ್ ಅಲ್ಲಿ. ಅಪ್ ಸೈಡ್ ಮೂಮೆಂಟಮ್ ಇದ್ದಾಗ ಕೆಳಗಡೆಯಿಂದ ಎಲ್ಲಿ ತನಕ ಮಾರ್ಕೆಟ್ ಟ್ರಾವೆಲ್ ಮಾಡಿರುತ್ತೋ ಸೊ ಅಲ್ಲಿ ತನಕ ಅದನ್ನ ಹಾಕೋಬೇಕಾಗುತ್ತೆ. ಸೊ ಒಂದು ಅಬ್ಸರ್ವ್ ಮಾಡೋಣ ಮಾರ್ಕೆಟ್ ಅಲ್ಲಿ. ಸೊ ಇಲ್ಲಿ ತನಕ ಮಾರ್ಕೆಟ್ ಟ್ರಾವೆಲ್ ಆಯ್ತು. ಸೊ ಒಂದು 0.5 ಮತ್ತು 0.6 ಲೆವೆಲ್ ನ ಮಾರ್ಕೆಟ್ ಅಲ್ಲಿ ಒಂದು ರೇಂಜ್ ಬೌಂಡ್ ನ ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಳ್ಳಿ, ನಾವೆಲ್ಲ ಮಾರ್ಕ್ ಎಲ್ಲ ಏನು ಮಾಡ್ಕೊಳಲ್ಲ, ನೀವು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ನಾವು ಈ ತರ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿರ್ತೀವಿ. ಈ ತರ ಯಾವಾಗ ನಾವು ಟ್ರೇಡ್ ನ ಮಾಡ್ತೀವಿ ಅಂದ್ರೆ 0.6 ಲೆವೆಲ್ ನ ಮಾರ್ಕೆಟ್ ಟ್ಯಾಪ್ ಮಾಡಿದಾಗ, 0.6 ಲೆವೆಲ್ ನ ಮಾರ್ಕೆಟ್ ಟ್ಯಾಪ್ ಮಾಡಿ ಏನಾದ್ರೂ ಒಂದು ಇದರಿಂದ ಮೇಲ್ಗಡೆ ರಿಜೆಕ್ಟ್ ಆಗ್ತಿದೆ ಅಂದ್ರೆ ಸಪೋರ್ಟ್ ತಗೊಂತಾ ಇದೆ ಅಂತ ಗೊತ್ತಾದ ತಕ್ಷಣನೇ ನೀವು ಟ್ರೇಡ್ ಪ್ಲಾನ್ ಮಾಡಬಹುದು. ಎಲ್ಲಿ ತನಕ ಅಂದ್ರೆ ವಾಪಸ್ ಕಂಪ್ಲೀಟ್ ಆಗಿ ಇಲ್ಲಿ ತನಕನೇ ಹೋಗುತ್ತೆ. ಪ್ರೀವಿಯಸ್ ವಿಡಿಯೋದಲ್ಲೂ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದ್ ನಿಮಿಷ ತೋರಿಸ್ತೀನಿ ಅದನ್ನ ಬೇಕಾದ್ರೆ. ಓಕೆ, ಅಬ್ಸರ್ವ್ ಮಾಡಿ, ಯಾವತ್ತಿದು 13ನೇ ತಾರೀಕು ತೋರಿಸ್ತಾ ಇರೋದು ನಾನು. ಮಾರ್ಕೆಟ್ ನೋಡಿ, ಇವಾಗ ಬೇರಿಶ್ ಅಲ್ಲಿ ನಾವು ಬೇರಿಶ್ ನ ಪ್ಲಾನ್ ಮಾಡ್ತಿದೀವಿ. ಕರೆಕ್ಟ್ ಅಲ್ಲಿ ತಲೆಯಲ್ಲಿ ಇಟ್ಕೊಳ್ಳಿ. ನೋಡಿ, ನೀವು ಅಬ್ಸರ್ವ್ ಮಾಡಿ, ಮಾರ್ಕೆಟ್ ಅಲ್ಲಿ ಇಲ್ಲಿಂದಾನೇ ಮಾರ್ಕೆಟ್ ಇಲ್ಲಿ ತನಕ ಟ್ರಾವೆಲ್ ಮಾಡ್ತು. ಸೊ ನೀವೇನ್ ಮಾಡ್ತೀರಾ, ಇಲ್ಲಿಂದ ಒಂದು ಡೌನ್ ಸೈಡ್ ಪ್ಲಾನ್ ಆಗಿರೋದ್ರಿಂದ ಇಲ್ಲಿ ಒಂದು ಫಿಬೋನಚ್ಚಿ ಹಾಕೊಂತೀರಾ. ಸೊ ಓಕೆ, ಇದನ್ನ ಹಿಂಗೆ ಸ್ವಲ್ಪ ಹೇಳ್ಕೊಳ್ಳಿ. ಅಬ್ಸರ್ವ್ ಮಾಡಿ, 0.6 ಲೆವೆಲ್ ನ ಮಾರ್ಕೆಟ್ ರಿಜೆಕ್ಟ್ ಮಾಡ್ತು. ಕರೆಕ್ಟಾ? ಸೊ ಓಕೆ, ನೀವು ಅಲ್ಲಿ ಟ್ರೇಡ್ ನ ಪ್ಲಾನ್ ಮಾಡ್ತೀರಾ. ನೆಕ್ಸ್ಟ್ ಕ್ಯಾಂಡಲ್ ರೆಡ್ ಆದಾಗ ಆ ಕ್ಯಾಂಡಲ್ ಅಲ್ಲಿ ಎಂಟ್ರಿ ಮಾಡ್ತೀರಾ. ಅಬ್ಸರ್ವ್ ಮಾಡಿ 1:1 ಆರ್ 1:2 ನ ಎಲ್ಲಾ ಕಡೆ ತಗೊಂಡು ಹೋಗಿ. 1:2 ಮೇಜರ್ ಆಗಿ 1:2 ನಿಫ್ಟಿ ಹೋಗೇ ಹೋಗುತ್ತೆ. ನಾನು ಎಲ್ಲಾ ಕಡೆ ಬ್ಯಾಕ್ ಟೆಸ್ಟ್ ಕೂಡ ಮಾಡಿದ್ದೀನಿ. ಸೊ ಇದೇ ಟ್ರೇಡ್ ಪ್ಲಾನ್ ಇವತ್ತಿಂದಾಗಿತ್ತು. ಸಕ್ಕತ್ತಾಗಿತ್ತು ಒಂದು ಟ್ರೇಡ್ ಪ್ಲಾನ್. ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಟ್ಯಾಪ್ ಮಾಡಿ. ನೋಡಿ, ಅದಕ್ಕಿಂತ ಹೈ ಅಕ್ಯುರಸಿ ಟ್ಯಾಪ್ ಇದು. ಟ್ಯಾಪ್ ಮಾಡಿ ನೀಟಾಗಿ ಒಂದು ಇದನ್ನ ನಾನು ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲಿ ಹೇಳಿದೀನಿ ಅವತ್ತು ಯಾವತ್ತು ಇದೇನಾಗುತ್ತೆ ಅಂತ. ಇವು ಮಾರ್ನಿಂಗ್ ಸ್ಟಾರ್ ಆಗುತ್ತೆ. ಸೊ ಮಾರ್ನಿಂಗ್ ಸ್ಟಾರ್ ಯಾವಾಗಲೂ ಸಪೋರ್ಟ್ ಲೆವೆಲ್ ಅಲ್ಲಿ ಬಂತು ಅಂದ್ರೆ ಈ ಒಂದು ಕನ್ಫರ್ಮೇಶನ್ ಇಲ್ಲಿ ಏನಿದೆ, ಇದು ಮೇಜರ್ ನಮಗೆ ಸಪೋರ್ಟ್ ಲೆವೆಲ್. ಕರೆಕ್ಟಾ? ಸಪೋರ್ಟ್ ಲೆವೆಲ್ ಆಗಿರೋದ್ರಿಂದ ಮಾರ್ಕೆಟ್ ಅದೇ ಜಾಗನು ಟ್ಯಾಪ್ ಮಾಡಿದೆ, ಅದೇ ಜಾಗದಲ್ಲಿ 0.6 ಕೂಡ ಬಂದಿದೆ. ಹೈ ಅಕ್ಯುರಸಿ ಟ್ರೇಡ್ ನ ನಾವು ಬಿಡಬಾರದು, ಹಿಡ್ಕೊಂಡ್ಬಿಡ್ಬೇಕು ಟ್ಯಾಪ್ ಅಂತ. ಇಲ್ಲಿಗೆ ಟ್ಯಾಪ್ ಮಾಡೋದು ಕಲ್ಕೊಳ್ಳಿ, ಅವಾಗ ಇನ್ನೂ ಚೆನ್ನಾಗಿದೆ. ತುಂಬಾ ಸಣ್ಣ ಎಸ್ ಎಲ್ ಇದ್ರ ಕೆಳಗಡೆ ಅಷ್ಟೇ. ಇದು ತುಂಬಾನೇ ಈ ಸ್ಟ್ರಾಟಜಿಗಳನ್ನ ಬಿಲ್ಡ್ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಮತ್ತೆ ನೋಡಿ, ಅಲ್ಲಿ ಬಿಡ್ತಾ ಮಾರ್ಕೆಟ್ ಒಂದು ರೇಂಜ್ ಬಾಂಡ್ ನ ಮಾರ್ಕೆಟ್ ಇವತ್ತು ಕ್ರಿಯೇಟ್ ಮಾಡಿತ್ತು. ಕರೆಕ್ಟಾ? ಸೊ ಒಂದು ರೇಂಜ್ ಬಾಂಡ್ ನ ಕ್ರಿಯೇಟ್ ಮಾಡಿ ಮಾರ್ಕೆಟ್ ಅಲ್ಲಿ ನಾನೇ ಹೇಳ್ತಿರ್ತೀನಿ ನಿಮ್ಗೆ, ಯಾವಾಗ ಸಪೋರ್ಟ್ ತಗೊಂತಿದೆ ಮಾರ್ಕೆಟ್ ಅಂದ್ರೆ ಇಮಿಡಿಯೇಟ್ ಆಗಿ ಎಂಟ್ರಿ ಮಾಡ್ಬೋದು. ಒಂದು ಎಂಟ್ರಿ ಮಾಡ್ಬೋದು. ಎಂಟ್ರಿ ಮಾಡಿ ಒಂದು ಲೋಗ್ ಎಸ್ ಎಲ್ ಇಟ್ಕೊಳ್ಳಿ, ಆ ಕ್ಯಾಂಡಲ್ ಲೋಗ್ ಎಸ್ ಎಲ್ ಇಟ್ಕೊಳ್ಳಿ.
ಸೊ ಓಕೆ, ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಮಲ್ಟಿಪಲ್ ಟೈಮ್ ಮಾರ್ಕೆಟ್ ಟ್ಯಾಪ್ ಆಗ್ತಿರೋದ್ರಿಂದ, ಸೊ ಅಲ್ಲಿಂದ ಮಾರ್ಕೆಟ್ ಈ ಜಾಗದಿಂದ ಇಲ್ಲಿ ಟ್ಯಾಪ್ ಆಗ್ಲೇಬೇಕು, ಹಾಗೆ ಆಗುತ್ತೆ. ಅದಿಲ್ಲ ಅಂತಂದ್ರೂ ಯಾವಾಗಲೂ ನಾನೇನಾದ್ರು ಟ್ರೇಡ್ ತೊಗೊಂಡಿದ್ರೆ 25,000 ಸೈಕಾಲಜಿಕಲ್ ನಂಬರ್ ತನಕನು ಆ ಟ್ರೇಡ್ ನ ಎಸ್ ಎಲ್ ನ ಇಟ್ಕೊಂತಾ ಇದೆ. ಸೊ ಇನ್ನೊಂದ್ಸತಿ ನೋಡಿ, ಇಲ್ಲಿ ನೋಡಿ, ಎಷ್ಟು ಕ್ಲಿಯರ್ ಕಟ್ ಆಗಿ ಒಂದು ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ಕೊಟ್ಟು ಕಮ್ಮಿ ಫ್ರೇಮಿಗೆ ಹೋಗ್ತೀವಿ ನಾವು, ಚೆನ್ನಾಗಿ ನಿಮಗೆ ಕಾಣುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬ್ರೇಕ್ಔಟ್ ಕೊಡುತ್ತೆ. ಬ್ರೇಕ್ಔಟ್ ಕೊಟ್ಟು ರೀಟೆಸ್ಟ್ ಕೂಡ ಮಾಡುತ್ತೆ. ಇಲ್ಲಿಂದ ನಾನು ಬುಲ್ಲಿಶ್ ಆಗ್ತೀನಿ ಅಂತ. ಮತ್ತೆ 1 ಮಿನಿಟ್ ಕ್ಯಾಂಡಲ್ ನೀವು ಅಬ್ಸರ್ವ್ ಮಾಡಿದ್ರೆ EMI 20 ನ ಸಪೋರ್ಟ್ ತಾಂಡಿದೆ. ಸೊ ಇಲ್ಲಿಂದ ಏನ್ ಮಾಡ್ತೀರಾ? ಟ್ರೇಡ್ ಪ್ಲಾನ್ ಮಾಡ್ತೀರಾ. ಮುಗೀತು. ಓಕೆನಾ? ನಿಯರ್ ಬೈ ಸ್ವಿಂಗ್ ಯಾವ್ದಿದೆ ಅಲ್ಲಿ ತನಕ ಇಟ್ಕೊಂಡ್ರೆ ಮಾರ್ಕೆಟ್ ಎಸ್ ಎಲ್ಗೂ ಬರಲ್ಲ, ಹಂಗ್ ಹೋಯ್ತದೆ ನೋಡಿ, ಸಿಂಪಲ್. ಓಕೆ, ಈಗ ತುಂಬಾ ಟೈಮ್ ಆಯ್ತು. ನಾಳೆ ಏನೇನಾಗುತ್ತೆ, ಏನೇನು ಯಾವ ತರ ಸ್ಟ್ರಕ್ಚರ್ ಅಲ್ಲಿ ಇದೆ, ಏನೇನಾಗಿದೆ ಅಂತ ಚೆಕ್ ಮಾಡೋಣ. ಓಕೆ, ಡೇ ಕ್ಯಾಂಡಲ್ಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ ಅಲ್ಲಿ ನೋಡಿ, ಕರೆಕ್ಟ್ ಆಗಿರೋ ಒಂದು ಏನು ನಾನು ಸಪೋರ್ಟ್ ಹಾಕೊಂಡಿದೀನಿ, ಇದನ್ನ ಏನ್ ಮಾರ್ಕೆಟ್ ಬ್ರೇಕ್ ಮಾಡಿದೆಯಲ್ಲ, ಸೊ ಇದನ್ನ ಬ್ರೇಕ್ ಮಾಡಿರೋ ಮಾರ್ಕೆಟ್ ಅದೇ ಜಾಗದಲ್ಲಿ ಹೋಗಿ ಟ್ಯಾಪ್ ಆಗ್ಬಿಟ್ಟು ವಾಪಸ್ ಬಂದಿದೆ. ಸೊ ನಾವು ಇದರಿಂದ ನಾಳೆನೂ ಸ್ವಲ್ಪ ಬೇರಿಷ್ ಇನ್ನೊಂದ್ಸತಿ ನೋಡ್ಬೇಕಾಗ ಬರ್ಬೋದು. ಸೊ 4 ಅವರ್ಸ್ ಅಲ್ಲಿ ಏನ್ ಹೇಳ್ತಿದ್ವಿ, ಇನ್ನೊಂದು ಏನ್ ಗೊತ್ತಾ, ಡೇ ಕ್ಯಾಂಡಲ್ ನೀವು ಅಬ್ಸರ್ವ್ ಮಾಡಿ, ಒಳ್ಳೆ ಸಪೋರ್ಟ್ ಲೆವೆಲ್ ಇಂದ ಮಾರ್ಕೆಟ್ ರಿಜೆಕ್ಟ್ ಆಗಿರೋದು ಒಂದು ಎಂಗಲ್ಫಿಂಗ್ ಕೂಡ ಮಾಡಿದೆ. ಒಂದು ಬುಲ್ಲಿಶ್ ಆಗೋ ಎಲ್ಲೋ ಸಾಧ್ಯತೆಗಳು ತುಂಬಾ ಇದೆ. 25,750 ಹೋಗ್ಬೇಕು ನಿಫ್ಟಿ ನಾಳೆ ಇರೋ ನನ್ನ ಪ್ರೊಡಕ್ಷನ್ ಪ್ರಕಾರ. ನೋಡೋಣ ಏನೇನ್ ಆಗ್ಬೋದು, ಏನೇನ್ ಕತೆ ಅಂತ. 750 ಹೋಗೋ ಎಲ್ಲಾ ಸಾಧ್ಯತೆಗಳಿದೆ ನಾಳೆ. ಓಕೆ, 4 ಅವರ್ಸ್ ಅಲ್ಲಿ ಮಾರ್ಕೆಟ್ ಅಬ್ಸರ್ವ್ ಮಾಡೋದು ನೋಡಿದ್ರೆ ಯಾಕೋ ಡಬ್ಲ್ಯೂ ಪ್ಯಾಟರ್ನ್ ನ ಮಾಡಿರೋ ತರ ಮಾರ್ಕೆಟ್ ಅಲ್ಲಿ ನಮಗೆ ಸ್ಟ್ರಕ್ಚರ್ ನ ನೋಡ್ಲಿಕ್ಕೆ ಸಿಗ್ತದೆ. ಸೊ ಮಾರ್ಕೆಟ್ ಏನಾದ್ರೆ ಈ ಐನ ಬ್ರೇಕ್ ಮಾಡಿದ್ರೆ ಪಾಸಿಬಿಲಿಟಿ ಜಾಸ್ತಿ ಇದೆ ಈ ಸತಿ ಮಾರ್ಕೆಟ್ ಅಲ್ಲಿ ಸಕ್ಕತ್ತಾಗಿರೋ ಒಂದು ಬುಲ್ಲಿಶ್ ರ್ಯಾಲಿನ ನೋಡ್ಲಿಕ್ಕೆ ಸಿಗ್ತದೆ ನಮಗೆ. ಸೊ ನೀವು ಅಬ್ಸರ್ವ್ ಮಾಡಿ, ಅಂದ್ರೆ ಮಾರ್ಕೆಟ್ ಬ್ರೇಕ್ಔಟ್ ಕೊಟ್ರೆ 26,512 ಹೋಗುತ್ತೆ, ಹಾಲ್ ಟೈಮ್ ಐನ ಬ್ರೇಕ್ ಮಾಡುತ್ತೆ. ಇಷ್ಟೇ ಈ ಸತಿ ಮಾರ್ಕೆಟ್ ಇಂದು ಸ್ಟ್ರಕ್ಚರ್ ಆಗಿರುತ್ತೆ. ಇದೇ ತರ ವರ್ಕ್ ಆಗೋ ಎಲ್ಲಾ ಸಾಧ್ಯತೆಗಳು ಇದೆ ಮಾರ್ಕೆಟ್ ಅಲ್ಲಿ. ಅಬ್ಸರ್ವ್ ಮಾಡಿ. ಓಕೆ, ಸೂಪರ್. ನೋಡೋಣ ಏನೇನಾಗುತ್ತೆ ಅಂತ ನಾಳೆ. ಯಾಕೆಂದ್ರೆ ಸಪೋರ್ಟ್ ಇಂದ ಒಳ್ಳೆ ಒಂದು ಎಂಗಲ್ಫಿಂಗ್ ಕ್ಯಾಂಡಲ್ ಕೂಡ ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ಬುಲಿಶ್ ಕಡೆ ಹೋಗ್ತಾ ಇದೆ. ಇದನ್ನ ರಿಜೆಕ್ಟ್ ಮಾಡಿತ್ತು, ಸ್ವಲ್ಪ ಇದಾಯ್ತು. ನಾಳೆ ಇದನ್ನ ಬ್ರೇಕ್ ಮಾಡ್ತು ಅಂದ್ರೆ ವಾಪಸ್ ರೀಟೆಸ್ಟ್ ಆದಾಗ ಎಂಟ್ರಿ ಮಾಡ್ಕೊಳ್ಳಿ ಅಷ್ಟೇ, ಸಖತ್ತಾಗಿರ್ತಾವೆ. 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಏನಾದ್ರು ಮಾರ್ಕೆಟ್ ಕೆಳಗಡೆ ಈ ಕ್ಯಾಂಡಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ರಿಯೇಟ್ ಆಯ್ತು ಅಂದ್ರೆ ಮತ್ತೆ ಬೇರಿಶ್ ಟ್ರೆಂಡ್ ನೋಡ್ಬೇಕಾಗುತ್ತೆ. ಮತ್ತೆ ಈ ಮೇಜರ್ ಏನ್ 25,500 ಇದೆಯಲ್ಲ ಅಲ್ಲಿ ವಾಪಸ್ ಬರೋ ಎಲ್ಲಾ ಸಾಧ್ಯತೆಗಳು ಇರುತ್ತೆ. 1 ಅವರ್ ಕ್ಯಾಂಡಲ್ ಬೇಸಿಸ್ ಅಲ್ಲಿ ಹೇಳ್ತಾ ಇರೋದು. 30 ಮಿನಿಟ್ ಆಲ್ಸೋ ಸೇಮ್. ಯಾಕೆಂದ್ರೆ ಇಲ್ಲೊಂದು ಡೋಜಿ ಕ್ಯಾಂಡಲ್ ಫಾರ್ಮೇಶನ್ ಆಗಿರೋದನ್ನ ನೋಡ್ಲಿಕ್ಕೆ ಸಿಗ್ತದೆ. ಅದು ಹೈನ ಬ್ರೇಕ್ ಮಾಡಿದ್ರೆ ಮಾತ್ರ ಬುಲಿಶ್. ಹೈನ ಬ್ರೇಕ್ ಮಾಡಬೇಕು, ಒಳ್ಳೆ ನೋಡ್ಲಿಕ್ಕೆ ಸಿಗ್ತದೆ. ಬೇರಿಶ್ ಅಲ್ಲಿ ಈ ಜಾಗಕ್ಕೆ ವಾಪಸ್ ಬರ್ಬೋದು. ನೋಡೋಣ ಏನೇನಾಗುತ್ತೆ ಅಂತಂದು ನಾಳೆ ವಾಚ್ ಮಾಡೋಣ. ಓಕೆ. ಸೊ ಓಕೆ, ಅವಾಗಲೇ ನೋಡಿರ್ತಾರ ನಮಗೆ ಏನಾದ್ರು ಬೇರಿಶ್ ಅಲ್ಲಿ ನಾಳೆ ಏನಾದ್ರು ಮಾರ್ಕೆಟ್ ಏನಾದ್ರು ಓಪನ್ ಆಗ್ತು, ಫ್ಲಾಟ್ ಆಗಿ ಓಪನ್ ಆಯ್ತು ಅಂದ್ರೆ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಏನಾದ್ರು ಟ್ಯಾಪ್ ಮಾಡಿ ಬರ್ತಾ ಇದೆ ಅಂದ್ರೆ ಆರಾಮಾಗಿ ಲೋ ಬ್ರೇಕ್ ಮಾಡಿದ ತಕ್ಷಣ ಎಂಟ್ರಿ ಮಾಡಿ ಈ ಟ್ರೆಂಡ್ ಲೈನ್ ಏನ್ ಹಾಕೊಂಡಿದ್ದೀನಲ್ಲ, ಈ ಟ್ರೆಂಡ್ ಲೈನ್ ಅಲ್ಲಿ ನೀವು ಎಕ್ಸಿಟ್ ಆಗಿ 25,600 ಅಂತೂ ಎಕ್ಸಿಟ್ ಆಗಿ. ಓಕೆ, ಸೆನ್ಸಿಬಲ್ ಏನ್ ಹೇಳ್ತಿದೆ ನೋಡೋಣ. ಓಕೆ, ಅಬ್ಸರ್ವ್ ಮಾಡಬಹುದು. ಸೆನ್ಸಿಬಲ್ ಅಲ್ಲೂ ಸೇಮ್ ಅದನ್ನೇ ಶೋ ಮಾಡ್ತಾ ಇದೆ. ಒಳ್ಳೆ ಸಪೋರ್ಟ್ ಲೈನ್ ಅಲ್ಲಿ ಮಾರ್ಕೆಟ್ ರಿಜೆಕ್ಟ್ ಆಗಿರೋದನ್ನ ನಮಗೆ ನೋಡಕ್ ಸಿಗ್ತದೆ ನೋಡಿ. ರೆಸಿಸ್ಟೆನ್ಸ್ ತುಂಬಾ ಜನ ಕಾಲ್ ನ ಸೆಲ್ ಮಾಡಿದ್ದಾರೆ ಇಲ್ಲಿಂದ. ಸೊ ಹಂಗಾಗಿ ನಮ್ಗೆ ಮಾರ್ಕೆಟ್ ಇದರಿಂದ ರಿವರ್ಸ್ ಆಗೋ ಎಲ್ಲ ಸಾಧ್ಯತೆಗಳಿದಾವೆ. ನೋಡೋಣ ಆಪ್ಷನ್ ಚೇಂಜಿಂಗ್ ಹೋಗಿ ಏನ್ ಹೇಳುತ್ತೆ. ಕಾಲ್ ನ ಸೆಲ್ ಮಾಡಿರೋ 1.18 crore ಇದಾರೆ. ಸೊ ಹಂಗಾಗಿ ರಿವರ್ಸ್ ಆಗೋ ಎಲ್ಲಾ ಸಾಧ್ಯತೆಗಳಿದಾವೆ. ಸೊ ಬುಲ್ಲಿಶ್ ಆಗುವ ಯಾವುದೇ ಸಾಧ್ಯತೆನ ನಾಳೆಗೆ ನಿಮಗೆ ನೋಡಕ್ ಸಿಗಲ್ಲ ಅನ್ಕೊಂಡಿದೀನಿ. ನೋಡೋಣ, ಬುಲ್ಲಿಶ್ ಏನಾರ ಆದ್ರೆ ನಾನು ಹೇಳಿದೀನಿ ಯಾವ ಜಾಗದಲ್ಲಿ ಹೆಂಗಿದ್ದ ವರ್ಕ್ ಮಾಡ್ಬೇಕು ಅಂತ. ಸೊ ಬುಲ್ಲಿಶ್ ಏನಾರ ಆದ್ರೆ ಈ ಜಾಗದಿಂದ ಮೇಲ್ ವರ್ಕ್ ಮಾಡಿ, ಸಿಂಪಲ್ ಇಷ್ಟೇ. ವೆರಿ ರಿಸ್ಕಿ ಟ್ರೇಡ್ ಆಗಿರುತ್ತೆ ಅನ್ಕೊಂತೀನಿ ನಾನು ಇದು, ಮೇ ಬಿ ನಾಳೆ ಏನಾದ್ರು ಮಾಡಿದ್ರೆ. ಸೊ ರಿಸ್ಕಿ ಟ್ರೇಡ್ ಆಗಿರುತ್ತೆ ಮತ್ತೆ ಇದು. ಸೊ ನೋಡೋಣ, ಈ ತರ ಏನಾರ ಎಂಟ್ರಿ ಇದ್ರೆ ಎಂಟ್ರಿ ಮಾಡಿ, ಈ ಜಾಗದಲ್ಲಿ ಏನಾರ ಎಂಟ್ರಿ ಮಾಡೋದ್ರೂ ಮಾಡ್ಬೋದು. ಯಾಕಂದ್ರೆ ಟ್ರೆಂಡ್ ನ ಬ್ರೇಕ್ಔಟ್ ಕೊಟ್ಟಾಗ ನೀವು ಒಂದು ಎಂಟ್ರಿನ ನೋಡಬಹುದು. ಸೊ ಓಕೆ ಆಗಿರುತ್ತೆ. 25,600 ಮೇಲೆ ನಿಮ್ ಎಂಟ್ರಿ, 700 ಮೇಲೆ ಇರ್ಲಿ ನಿಮ್ ಎಂಟ್ರಿ. 700 ಮೇಲ್ಗಡೆ ಇರ್ಲಿ. ಮೇಲ್ಗಡೆ ಹೋದ್ಮೇಲೆ ಎಂಟ್ರಿ ಮಾಡಿ. ಕೆಳಗಡೆ ಬಂದ್ರೆ ಏನ್ ಹಾಕಿದೀನಿ 25,671 ಎಂಟ್ರಿ ಮಾಡ್ಬಿಟ್ಟು ಈ ಟ್ರೆಂಡ್ ನೀವು ಟ್ರೆಂಡ್ ಲೈನ್ ಹಾಕೊಂಡು ಎಕ್ಸಿಟ್ ಆಗ್ಬೋದು. ಇಲ್ಲಾಂದ್ರೆ 25,600 ಗೆ ಸಪೋರ್ಟ್ ಇದೆ. ಸೊ ನೀವು ಎಕ್ಸಿಟ್ ಆಗ್ಬೋದು. ಓಕೆನಾ? ಓಕೆ, ವಿಡಿಯೋ ತುಂಬಾ ಲೆಂತ್ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್.